ಅಕಾಲಿಕ ಮಳೆಯಿಂದ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಅಲ್ಲಲ್ಲಿ ಮರ ಕೂಡ ನೆಲಕ್ಕುರುಳಿದ್ರೆ ಇನ್ನೊಂದಷ್ಟು ಕಡೆ ಬೃಹತ್ ಗೋಡೆಗಳು ಕೂಡ ನೆಲಕ್ಕೆ ಅಪ್ಪಳಿಸಿ ಬೀಳ್ತಾ ಇದೆ. ಸೊ ಈಗಾಗಲೇ ಬಹಳಷ್ಟು ತೊಂದರೆಗೂ ಕೂಡ ಈಡಾಗ್ತಿರುವುದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಮಳೆಗೆ ಕಾಂಪೌಂಡ್ ಕುಸಿತವಾಗಿದೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ದುರಂತ ಸಂಭವಿಸಿದೆ. ಕಾಂಪೌಂಡ್ ಕುಸಿದು ಬೀದಿ ಬದಿ ವ್ಯಾಪಾರಸ್ಥರು ಸಾವನ್ನಪ್ಪಿರೋದು. 3 ಮಕ್ಕಳು ಸೇರಿ 7 ಮಂದಿ ದುರ್ಮರಣಕ್ಕೀಡಾಗಿರುವುದು. ತುರ್ತು ಅಪಘಾತ ವಿಭಾಗದ ಗೇಟ್ ಬಳಿ ಗೋಡೆ ಕುಸಿತವಾಗಿದೆ. 3 ಮಕ್ಕಳು ಸೇರಿ 7 ಜನ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಂಪೌಂಡ್ ಬಳಿಯೇ ಪಾಪ ವ್ಯಾಪಾರ ಮಾಡ್ತಾ ಇದ್ರು ವ್ಯಾಪಾರಸ್ಥರು. ಮೃತಪಟ್ಟ 7 ಜನರು ಬೀದಿ ಬದಿಯ ವ್ಯಾಪಾರಸ್ಥರು ಅನ್ನೋದು ಗೊತ್ತಾಗಿದೆ. ಮಳೆಯಲ್ಲಿಯೇ ಗೋಡೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿರೋರನ್ನ ಹೊರತೆಗೆಯುವ ಕೆಲಸ. ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಬೌರಿಂಗ್ ಆಸ್ಪತ್ರೆಯ ಬಳಿ ಇಷ್ಟೆಲ್ಲ ದುರ್ಘಟನೆ ಸಂಭವಿಸಿರೋದು. ಅಖಿಲೇಶ್, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಬೀದಿ ಬಳಿಯ ವ್ಯಾಪಾರಸ್ಥರಿಗೆ ಅಫ್ಕೋರ್ಸ್ ಗೊತ್ತಾಗೋದಿಲ್ಲ, ಕೂತ್ಕೊಂಡಿರ್ತಾರೆ. ಬಹಳಷ್ಟು ಹಿಂದಿನ ವರ್ಷದ ಕಾಂಪೌಂಡ್ಗಳು ಕೂಡ ಕುಸಿದು ಬೀಳ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಇನ್ನೂ ಆಗಮಿಸುವ ನಿರೀಕ್ಷೆಯಲ್ಲೇ ಇದ್ದಾರೆ. ಸೊ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನಷ್ಟು ಏರಿಯಾಗಳಲ್ಲಿ ಇನ್ನಷ್ಟು ಭಯ ಭೀತಿ ಆಗುವಂತಹ ಕೆಲ ಘಟನೆಗಳಾದ್ರೂ ಕೂಡ ಅಚ್ಚರಿ ಇಲ್ಲ. ಹೌದೌದು. ಅಂದ್ರೆ ನನಗೆ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಘಟನಾ ಸ್ಥಳಕ್ಕೆ ಹೋಗ್ತಾರೆ ಅಂತ ಅಪ್ಡೇಟ್ಸ್ ಯಾವಾಗ ಬಂತು ಆಗ ತಲೆಗೆ ಹೊಡೆದಿದ್ದೇನು ಗೊತ್ತಾ, ಕಳೆದ ಬಾರಿ ಈ ನೆರೆ ಪೀಡಿತ ಪ್ರದೇಶಗಳಿಗೆಲ್ಲ ಸಿಎಂ ಡಿಸಿಎಂ ಹೋಗಿದ್ರು. ಆಗ ನಮ್ಮ GBA ಮಹಾ ಅಧಿಕಾರಿಗಳು ಏನ್ ಮಾಡಿದ್ರು, ರೆಡ್ ಕಾರ್ಪೆಟ್ ಎಲ್ಲ ಹಾಸಿ ಅವ್ರಿಗೆ ವೆಲ್ಕಮ್ ಮಾಡೋದಕ್ಕೆ ಕಳೆದ ಬಾರಿ ಸಿದ್ಧತೆ ಮಾಡ್ಕೊಂಡಿದ್ರು. ಇಂಥವೆಲ್ಲ ಮಾಡೋದಕ್ಕಾಗುತ್ತೆ, ಮಾಡೋ ಕೆಲಸ ಮಾಡಲ್ಲ ನೋಡಿ. ಶಾಕಿಂಗ್ ಅಂತಂದ್ರೆ ಬೀದಿ ಬದಿಯ ವ್ಯಾಪಾರಿಗಳು ದಿನಾ ಅವ್ರಿಗೆ ಎಷ್ಟು ವ್ಯಾಪಾರ ಆಗುತ್ತೆ ಅದ್ರ ನಂಬ್ಕೊಂಡು ಜೀವನ ಸಾಗಿಸ್ತಿರ್ತಾರೆ. ಒಂದು ಕಾಂಪೌಂಡ್ ಅಕ್ಕಪಕ್ಕದಲ್ಲಿ ಬೀದಿ ಬದಿಯಲ್ಲಿ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡಿ 3 ಜನ ಮಕ್ಕಳು, 7 ಜನ ಅಂತಂದ್ರೆ ಬಹಳ ನೋವಿನ ವಿಚಾರ. ನಾವು ಆಗ್ಲೇ ಹೇಳ್ತಿದ್ವಿ ಯಾರಿಗೆ ಏನಾಗಿಲ್ಲ ಅಂದ್ರೆ ಸಾಕಂತ, ಆದ್ರೆ ಆ ಸಾವಿನ ಸುದ್ದಿ ಓದುವಂತ ಪರಿಸ್ಥಿತಿ ಇದು. ಓಕೆ, ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಮಳೆ ಆಗ್ತಾ ಇದೆ. ಸಂಜಯ್ ನಗರದಲ್ಲೂ ಕೂಡ ಮಳೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರತ್ಯಕ್ಷವಾಗಿ ಆ ಸ್ಥಳದಲ್ಲೇ ಇದ್ದಾರೆ. ಒಂದಷ್ಟು ದೃಶ್ಯವನ್ನ ತೋರಿಸೋದ್ರ ಮೂಲಕ ಜೊತೆಗೆ ಘಟನೆಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಜಾಯಿನ್ ಆಗ್ತಿದ್ದಾರೆ. ಅಭಿಷೇಕ್, ಪರಿಸ್ಥಿತಿ ಹೇಗಿದೆ? ಜೊತೆಗೆ ಅಲ್ಲಿನ ಜನರು ಎಷ್ಟು ಆತಂಕಗೊಂಡಿದ್ದಾರೆ? ಜೊತೆಗೆ ಏನಾದ್ರೂ ಅವಘಡ ಸಂಭವಿಸಿದ್ಯಾ ಸ್ಥಳದಲ್ಲಿ ಅಭಿಷೇಕ್? ಸಿಲಿಕಾನ್ ಸಿಟಿಯಲ್ಲಿ ಕಳೆದ ದಿನದಿಂದ ಮಳೆರಾಯ ತನ್ನ ಒಂದು ಅಬ್ಬರವನ್ನು ಮುಂದುವರೆಸಿದ್ದಾನೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಬಹಳ ಎಚ್ಚರಿಕೆಯ ಒಂದು ಸೂಚನೆಯನ್ನು ಕೊಟ್ಟಿದೆ. ಮುಂದಿನ 48 ಗಂಟೆಗಳ ಕಾಲ ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರದ ಮಳೆಯಾಗುತ್ತೆ ಮತ್ತು ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಮಳೆರಾಯ ತನ್ನ ಒಂದು ಅಬ್ಬರವನ್ನು ಮುಂದುವರಿಸ್ತಾನೆ ಅಂತ ಹವಾಮಾನ ಇಲಾಖೆ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದೆ. ಇಂದು ಕೂಡ ಮಳೆರಾಯ ತನ್ನ ಒಂದು ಅಬ್ಬರವನ್ನು ಸಿಲಿಕಾನ್ ಸಿಟಿಯಲ್ಲಿ ಮುಂದುವರಿಸಿರುವಂಥದ್ದು. ಬಹುತೇಕ MG ರಸ್ತೆ, ಮೆಜೆಸ್ಟಿಕ್, ಏರ್ ಮಾರ್ಕೆಟ್, ಸಂಜಯ್ ನಗರ, ಕೆಂಗೇರಿ ಈ ಒಂದು ಸುತ್ತಮುತ್ತಲು ಏರಿಯಾದಲ್ಲಿ ಮಳೆರಾಯ ತನ್ನ ಒಂದು ರೌದ್ರಾವತಾರನ ಮೆರೆದಿದ್ದಾನೆ. ಬಹುತೇಕ ವಾಹನ ಸವಾರರು ಕೂಡ ಈ ಒಂದು ಮಳೆರಾಯನ ಒಂದು ಅಬ್ಬರಕ್ಕೆ ಸಾಕಷ್ಟು ಒಂದು ಸಮಸ್ಯೆನ ಅನುಭವಿಸಿದ್ದಾರೆ. ಯಾಕಂತಂದರೆ ಸಂಜೆ 4 ಗಂಟೆಯಿಂದಲೇ ಮಳೆರಾಯ ತನ್ನ ಒಂದು ರೌದ್ರಾವತಾರನ ಆರಂಭ ಮಾಡಿದ್ದ. ಈ ವೇಳೆ ಎಲ್ಲರೂ ಕೂಡ ಶಾಲಾ ಕಾಲೇಜನ್ನು ಮುಗಿಸ್ಕೊಂಡು ಹೋಗ್ತಿರ್ತಾರೆ, ಕಚೇರಿಯಿಂದ ತಮ್ಮ ಒಂದು ನಿವಾಸಗಳಿಗೆ ತೆರಳುತ್ತಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲೇ ಮಳೆರಾಯ ಈ ರೀತಿ ಒಂದು ಸಮಸ್ಯೆ ಉಂಟು ಮಾಡ್ತಿರುವಂಥದ್ದು ಸಹಜವಾಗಿ ಸಿಲಿಕಾನ್ ಸಿಟಿಯಲ್ಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆಯಾಗಿ ಮೂಡಿಬಂತಿರುವಂಥದ್ದು. ಅದರಲ್ಲೂ ಕೂಡ ಬಹಳ ದುರಂತವಾದ ವಿಚಾರ ಏನಂದ್ರೆ ಶಿವಾಜಿನಗರದಲ್ಲಿ ಇರತಕ್ಕಂಥ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಳೆ ಬಂದಿರೋ ಕಾರಣ ಸುಮಾರು 6ರಿಂದ 7 ಜನ ಶೆಲ್ಟರ್ ತೆಗೆದುಕೊಳ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿನ ಶವಾಗಾರದ ಒಂದು ಕಟ್ಟಡ ಬಳಿ ನಿಂತ್ಕೋತಾರೆ. ಆ ಒಂದು ಸಂದರ್ಭದಲ್ಲಿ ಮಳೆಯ ಒಂದು ಆರ್ಭಟಕ್ಕೆ ಕಟ್ಟಡ ಕುಸಿಯುತ್ತೆ. ಆ ವೇಳೆ 6ರಿಂದ 7 ಜನ ಇರ್ತಾರೆ, ಅದು ಕಟ್ಟಡ ಸಮೇತವಾಗಿ ಅವರು ಕೂಡ ಕೆಳಗೆ ಬೀಳ್ತಾರೆ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ 5ರಿಂದ 6 ಜನ ಇದಾಗಲೇ ಸಾವನ್ನಪ್ಪಿರುವಂಥ ಒಂದು ದುರಂತ ವಿಚಾರ ಬೆಳಕಿಗೆ ಬರ್ತಿರುವಂಥದ್ದು. ಇದಾಗಲೇ ಸ್ಥಳಕ್ಕೆ ಘಟನೆ ನಡೆದಿರ್ತಕ್ಕಂಥ ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಸಂಬಂಧಪಟ್ಟಂಥ ರಕ್ಷಣಾ ವಿಭಾಗದವರು ಕೂಡ ಅಲ್ಲಿಗೆ ತೆರಳುತ್ತಿರುವಂಥದ್ದು. ಈ ಒಂದು ಮೃತಪಟ್ಟುವಂಥ ಸಂಖ್ಯೆ ಇನ್ನೂ ಕೂಡ ಏರಿಕೆಯಾಗಿದೆ. 7 ಜನ ಅಂತ ಒಂದು ಮಾಹಿತಿ ಬರ್ತದೆ. ಯಾಕಂತಂದರೆ ಮೃತಪಟ್ಟುವಂಥ ಒಂದು ಸಂಖ್ಯೆ ಬಹಳ ಅಸ್ಪಷ್ಟವಾಗಿದೆ. ಈಗ ತಾನೇ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿರೋದ್ರಿಂದ ಅಲ್ಲಿ ತೆರವು ಮಾಡುವಂಥ ಒಂದು ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ. ಒಂದು ಕಡೆ ಈ ಒಂದು ಘಟನೆ ಆದ ನಂತರ DCM DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಘಟನೆ ಬಗ್ಗೆ ಮಾಹಿತಿ ಕೂಡ ತೆಗೆದುಕೊಂಡಿದ್ದಾರೆ. ಜೊತೆಗೆ ತಕ್ಷಣ ಅಂದರೆ
ಅಲ್ಲಿ ಏನು ಅಪಘಾತ ಆಗಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥ ಸ್ಥಳದಲ್ಲಿ ಏನೆಲ್ಲ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಆ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ಏನು ಸಂಬಂಧಪಟ್ಟಂತ ಒಂದು ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೂಡ ಘಟನೆ ನಡೆದಂಥ ಏನು ಸ್ಥಳಕ್ಕೆ ತೆರಳಿ ಅಲ್ಲಿ ಹೋಗಿ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ಕೊಡ್ತಾರೆ. ಇಷ್ಟೆಲ್ಲ ಅನಾಹುತ ಆಗ್ತಿದ್ರು ಕೂಡ ಏನು ಪ್ರಮುಖವಾಗಿ ಮಳೆರಾಯನ ಒಂದು ರೌದ್ರವತ್ತಕ್ಕೆ ಸಿಲಿಕಾನ್ ಸಿಟಿ ಇನ್ನೂ ಕೂಡ ತಡೆಯುವಂಥ ಯಾವುದೇ ರೀತಿ ವ್ಯವಸ್ಥೆ ಆಗಲಿಲ್ವಾ ಅನ್ನೋ ಒಂದು ಚರ್ಚೆ ಕೂಡ ಇದಾಗಲೇ ಆರಂಭ ಆಗಿದೆ. ಹೀಗಾಗಿ ಏನು ಬೌರಿಂಗ್ ಆಸ್ಪತ್ರೆಯಲ್ಲಿ ತಮ್ಮ ಒಂದು ಜೀವನವನ್ನು ಕಟ್ಟಿಕೊಳ್ಳೋಕೆ ಬಂದಿರತಕ್ಕಂಥ ಅಮಾಯಕರ ಒಂದು ಜೀವ ಈಗ ಬಲಿಯಾಗಿದೆ. ಯಾಕಂತಂದರೆ ಹಿಂದೆ ಕೂಡ ಏನು ಸಿಲಿಕಾನ್ ಸಿಟಿಯಲ್ಲಿ ಸುರಿದಿರ್ತಕ್ಕಂಥ ಮಳೆರಾಯಿಂದ ಅನೇಕ ಅಪಾರ ಒಂದು ಅಮಾಯಕ ಜೀವಗಳು ಕೂಡ ತುತ್ತಾಗಿತ್ತು. ಈಗ ಮತ್ತೆ ಏನು ಪ್ರಾರಂಭವಾದ ಮಳೆರಾಯ ಒಂದು ತನ್ನ ಒಂದು ರೌದ್ರವತ್ತರ ಶುರುವಾದ 2 ದಿನಕ್ಕೆ ಇದೀಗ 7 ಜನರ ಒಂದು ಜೀವ ಹೋಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಹೀಗಾಗಿ ಈ ಒಂದು ಅಮಾಯಕರ ಒಂದು ಜೀವಕ್ಕೆ ಹೊಣೆ ಯಾರು, ಜವಾಬ್ದಾರಿ ಯಾರು ಅನ್ನೋ ಕೂಡ ಒಂದು ಚರ್ಚೆ ಆಗ್ತಿದೆ. ಇದರ ನಡುವೆ ಇದಾಗಲೇ ಬಹುತೇಕ ಸಿಲಿಕಾನ್ ಸಿಟಿಯಲ್ಲಿ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ವಾಹನ ಸಂಚಾರರು ಕೂಡ ತಮ್ಮ ನಿವಾಸಕ್ಕೆ, ತಮ್ಮ ಒಂದು ಪ್ರಮುಖ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಸಾಕಷ್ಟೊಂದು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಹೀಗಾಗಿ ಮಳೆರಾಯ ಬಂದ 2 ದಿನಕ್ಕೆ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ಇದು ಮುಂದೆ ಯಾವ ರೀತಿ ಈ ಒಂದು ಮಳೆರಾಯನ ಒಂದು ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ತಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ ಡೇನ. ಓಕೆ ಅಭಿಷೇಕ್, ಈಗಾಗಲೇ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಮೇಕ್ರಿ ಸರ್ಕಲ್ ಸೇರಿದಂತೆ ಅಶೋಕ್ ನಗರ ಜೊತೆಗೆ ಶಿವಾಜಿನಗರದ ಬೌರಿಂಗ್ ಹಾಸ್ಪಿಟಲ್ ಕೂಡ ಏನು ಅವಘಡ ಆಗಿದೆ. ಇದಕ್ಕೆ ಜಿಬಿಯ ಅಧಿಕಾರಿಗಳ ಅಥವಾ ಜಿಬಿಎಯ ನಿರ್ಲಕ್ಷ್ಯ ಎಷ್ಟಿದೆ ಅಭಿಷೇಕ್? ಪ್ರತಿ ಬಾರಿ ಏನು ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನುವಂಥ ಪರಿಸ್ಥಿತಿ ಜಿಬಿಎ ಅಧಿಕಾರಿಗಳಾಗಿದೆ. ಒಂದು ಕಡೆ ಚುನಾವಣೆ ಆಗುತ್ತೆ, ಚುನಾವಣೆ ಆದ ನಂತರ ಎಲ್ಲವೂ ಕೂಡ ಕ್ರಮ ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಜಿಬಿಎ ಅಧಿಕಾರಿಗಳಿದ್ರೆ, ಸರ್ಕಾರ ಕೂಡ ಏನು ಈ ಒಂದು ಜನರ ವಿಚಾರವಾಗಿ, ಅಭಿವೃದ್ಧಿ ವಿಚಾರವಾಗಿ, ಯಾಕಂತಂದರೆ ಇದಾಗಲೇ ಬಿಸಿಲಿನ ಒಂದು ಬೇಗೆಯಿಂದ ಸಾಕಷ್ಟು ಒಂದು ಅಪಾರ ಪ್ರಾಣಹಾನಿಯಾಗಿದೆ. ಇದ್ರ ಜೊತೆಗೆ ಈಗ ಮಳೆಹಾನಿಗೆ ಇದಾಗಲೇ 7ರಿಂದ ಏನು 8 ಸಾವಿನ ಏರಿಕೆ ಇನ್ನೂ ಕೂಡ ಹೆಚ್ಚಾಗ್ಬೋದು. ಈಗಾಗಲೇ 2 ದಿನಕ್ಕೆ ಇಷ್ಟೊಂದು ಅಪಾರ ಪ್ರಾಣಹಾನಿ ಆಗಿರೋದಕ್ಕೆ ಯಾರು ಜವಾಬ್ದಾರಿ? ಈ ಜಿಬಿಎ ಅಧಿಕಾರಿಗಳು ಮೊದಲೇ ಈ ಒಂದು ಕಟ್ಟೆಚ್ಚರವನ್ನು ವಹಿಸ್ಬೋದಿತ್ತ. ಯಾಕಂತಂದರೆ ಶಿಥಿಲಗೊಂಡಿರ್ತಕ್ಕಂಥ ಗೋಡೆ ಯಾಕೆ ಅಲ್ಲಿ ಮತ್ತೆ ತಪಾಸಣೆ ಆಗಿಲ್ಲ? ಬೌರಿಂಗ್ ಆಸ್ಪತ್ರೆ ಅಂದರೆ ಅಲ್ಲಿ ಸಾವಿರಾರು ರೋಗಿಗಳು ಬರ್ತಾರೆ. ತಮ್ಮ ಒಂದು ಜೀವವನ್ನು ಕಾಪಾಡ್ಕೊಳ್ಳೋಕ್ಕೆ ಆಸ್ಪತ್ರೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ನಮಗೆ ಜೀವ ಕೊಡುವವರು ಯಾರು, ಜೀವನ ನಿಲ್ಲಿಸೋರು ಯಾರು? ಯಾಕಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ಜೀವವನ್ನು ಕಟ್ಟೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಈ ಒಂದು ಜಿಬಿಎ ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ತಾತ್ಸಾರವನ್ನು ಮೆರೆದ್ರ, ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದ್ರನ್ನು ಕೂಡ ಚರ್ಚೆ ಆಗ್ತಿದೆ. ಈ ಕಡೆ ಸಚಿವರು ಹೇಳ್ತಾರೆ ಮತ್ತು ಶಾಸಕರು ಹೇಳ್ತಾರೆ, ನಾವು ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ, ಮಳೆ ಬರಲಿ ಅಥವಾ ಏನೇ ಆಗಲಿ ನಾವು ಬೆಂಗಳೂರು ಸುರಕ್ಷಿತವಾಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಾರೆ. ಆದರೆ ಮಳೆರಾಯ ಬಂದ 2 ದಿನಕ್ಕೆ ಇದೀಗ ಸಿಲಿಕಾನ್ ಸಿಟಿ ಯಾವ ರೀತಿ ಅಸ್ತವ್ಯಸ್ತ ಆಗಿದೆ, ಜನಜೀವನ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅಂತ ಕೂಡ ನೋಡ್ತಾ ಇದ್ದೇವೆ. ಹೀಗಾಗಿ ಮುಂದಿನ ಒಂದು 48 ಗಂಟೆ ಏನಿದೆ ಅದು ಸಂಪೂರ್ಣವಾಗಿ ಬೆಂಗಳೂರು ಯಾವ ರೀತಿ ಈ ಒಂದು ಮಳೆಯನ್ನು ಅಬ್ಬರಕ್ಕೆ ತಡೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ ಡೇನಾ. ಓಕೆ, ಈಗಾಗಲೇ ಬಹಳ ದೊಡ್ಡ ಮಟ್ಟಿಗೆ ಮಳೆ ಆಗ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ಹವಾಮಾನ ಇಲಾಖೆಯಿಂದ ಏನಾದರೂ ಗೈಡ್ಲೈನ್ಸ್ ಹೊರಡಿಸಲಾಗಿದೆಯಾ ಅಭಿಷೇಕ್? ಡೇನಾ, ಇದಾಗಲೇ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಹವಾಮಾನ ಇಲಾಖೆ ಪ್ರಕಾರ ಈ ಮುಂದಿನ 48 ಗಂಟೆಗಳ ಸಿಲಿಕಾನ್ ಸಿಟಿ ಸೇರಿದಂತೆ ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿ ಬಹಳ 40ರಿಂದ 50 ಕಿಲೋಮೀಟರ್ ಒಂದು ಸಂಖ್ಯೆಯಲ್ಲಿ ಮಳೆ ಆಗುತ್ತೆ. ಹೀಗಾಗಿ ಜನರು ತಮ್ಮ ಒಂದು ಅಗತ್ಯ ಕೆಲಸ ಇದ್ರೆ ಮಾತ್ರ ಆಚೆ ಬರಬೇಕು. ಯಾಕಂತಂದರೆ ಸಹಜವಾಗಿ ಸಾಯಂಕಾಲ ಬರುವಂಥ ಮಳೆಯಲ್ಲಿ ನಾವು ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಮುಗಿಸಿ ಮನೆಗೆ ತೆರಳ್ತಾ ಇರ್ತಾರೆ, ಕಚೇರಿ ಕೆಲಸನ ಮುಗಿಸಿ ಜನರು ತಮ್ಮ ಒಂದು ನಿವಾಸಗಳಿಗೆ ತೆರಳುತ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಳೆರಾಯ ಬಂದರೆ ಅವನ್ನ ತಪ್ಪಿಸ್ಕೊಂಡು ಯಾವ ರೀತಿ ಸುರಕ್ಷಿತವಾಗಿ ಮನೆ ಸೇರಬೇಕು ಅನ್ನುವಂಥ ಒಂದು ಇಂಡಿಕೇಶನ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅಗತ್ಯ ಬಿದ್ದರೆ ಮಾತ್ರ ಹೊರಗಡೆ ಬನ್ನಿ, ಅಥವಾ ವಯಸ್ಸಾಗಿರೋರು, ಮಕ್ಕಳು ಸೇರಿದಂತೆ ಅನೇಕರು ಕೂಡ ಮನೆಯಿಂದ ಇದ್ದು ಈ ಒಂದು ಮಳೆರಾಯ ಮುಂದಿನ 48 ಗಂಟೆಗಳ ಕಾಲ ಬಹಳ ಒಂದು ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಆ ಒಂದು ರೆಡ್ ಅಲರ್ಟ್ ಆಗೋವರೆಗೂ ಕೂಡ ಎಲ್ಲರೂ ಕೂಡ ಸುರಕ್ಷಿತ ನಿಯಮಗಳನ್ನು ಪಾಲಿಸಬೇಕು, ಸರ್ಕಾರ ಕೊಡುವಂಥ ಒಂದು ಮಾರ್ಗಸೂಚಿಯನ್ನು ಪಾಲನೆ ಮಾಡಬೇಕನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಆದರೆ ಇಲ್ಲಿ ಬದಲಾದ ಒಂದು ಪರಿಸ್ಥಿತಿ ಏನಿದೆ, ಯಾಕಂತಂದರೆ ಸರ್ಕಾರ ಎಲ್ಲವೂ ಕೂಡ ಅಭಿವೃದ್ಧಿ ವಿಚಾರವಾಗಿ ಬ್ರಾಂಡ್ ಬೆಂಗಳೂರು ಮಾಡ್ತೇವೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೊಡ್ತಿದ್ದಾರೆ. ಆದರೆ ಬ್ರಾಂಡ್ ಬೆಂಗಳೂರು ಯಾವ ರೀತಿ
ಬಾಂಡ್ ಬೆಂಗಳೂರು ಆಗ್ತಿದೆ ಅನ್ನೋದು ಕೂಡ ನಾವು ನೋಡ್ತಾ ಇರ್ಬೋದು. ಮಳೆರಾಯ 2ನೇ ದಿನಕ್ಕೆ ಈ ರೀತಿ ಜನರ ಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು ಸಹಜವಾಗಿ ಜನರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವರಾಗ್ತಿದ್ದಾರೆ. ಇದನ್ನ ಯಾವ ರೀತಿ ಸರ್ಕಾರ ಸ್ವೀಕಾರ ಮಾಡುತ್ತೆ, ಯಾವ ರೀತಿ ಸಚಿವರು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಡಯನಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಈಗಾಗಲೇ ಬಹಳ ದೊಡ್ಡ ಮಟ್ಟಕ್ಕೆ ಮಳೆ ಆಗ್ತಾ ಇದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಅವರು ಕೂಡ ಈ ಸ್ಥಳಕ್ಕೆ ಅಂದ್ರೆ ಏನು ಇಷ್ಟೆಲ್ಲ ಅವಾಂತರ ಆಗಿದೆಯಲ್ಲ ಅಲ್ಲಿಗೆ ಭೇಟಿ ನೀಡುವ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ಆಗಮಿಸ್ತಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.